ಸಾಮಾಜಿಕ ನ್ಯಾಯ, ಪ್ರಜಾಪ್ರಭುತ್ವ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ 18ನೇ ತಾರೀಕು ಗೊತ್ತಾಗುತ್ತೆ. ನಿಮ್ಮ ಡೋಂಗಿ ನಿಮ್ದು ಗೊತ್ತಾಗುತ್ತೆ ನಮಗೆ. ಹಾಗಾಗಿ 18ನೇ ತಾರೀಕು ಗಂಟ ಕಾಯ್ತೇವೆ. 18ನೇ ತಾರೀಕು ಆದ್ಮೇಲೆ ಏನು ಮಾಡ್ತೇವೆ ಅಂತಕ್ಕಂಥದ್ದನ್ನ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ನಿರ್ಧಾರವನ್ನ ಮಾಡ್ತೇವೆ. ನಾವು ನಮ್ಮ ನಾಯಕತ್ವ, ನಮ್ಮ ಹಿರಿಯ ನಾಯಕರನ್ನ, ನಮ್ಮಲ್ಲಿ ಈಗಾಗಲೇ ಸಾಕಷ್ಟು ಜನ ನಾಯಕತ್ವದಲ್ಲಿದ್ದಾರೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ, ಹುಬ್ಳಿ ಧಾರವಾಡ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಎಲ್ಲರೂ ಇದ್ದಾರೆ ನಮ್ಮಲ್ಲಿ ನಾಯಕರು. ಅವರೆಲ್ಲರನ್ನು ಒಟ್ಟಾಗಿ ಸೇರಿಸಿ ನಾವು ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ಇವತ್ತಿನ ಈ ಸಮಾವೇಶಕ್ಕೆ ಬಂದಿರತಕ್ಕಂಥ ತಾವೆಲ್ಲರೂ 31 ಜಿಲ್ಲೆಯಿಂದ ಬಂದಿದ್ದೀರಿ. ಒಡನೆ ಚಪ್ಪಾಳೆ. ನೀವೆಲ್ಲ ಯಾವುದೋ ಪಕ್ಷದ ಕಾವಲುದಾರರಲ್ಲ. ಕೈ ಎತ್ತಿ ನೋಡೋಣ, ಯಾವ್ಯಾವ ಪಕ್ಷದ ಕಾವಲುದಾರಿ ಆಗಿದ್ದೀರಿ? ಅಸ್ಪೃಶ್ಯರಿಗೆ, ಹಿಂದುಳಿದವರಿಗೆ ಬಹಳ ದೊಡ್ಡ ಅನ್ಯಾಯ ಮಾಡಿದೆ. ಈ ಸಿದ್ದರಾಮಯ್ಯರ ಆದಿಯಾಗಿಯೂ ಕೂಡ ಇವತ್ತ ಸಿದ್ದರಾಮಯ್ಯವರು ದಲಿತ ಸಮೂಹವನ್ನ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ಸುಮಾರು 40 ವರ್ಷಗಳ ಕಾಲ ಅಧಿಕಾರ ಕೊಡ್ತೀವಿ ಅಂತ ಹೇಳಿ ದಲಿತರಿಗೆ ಮೋಸ ಮಾಡಿರೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಆದ್ರೂ ಕೂಡ ಇವತ್ತು ಕೂಡ ಡಿ.ಕೆ. ಶಿವಕುಮಾರ್ ಸಂಪರ್ಕದಲ್ಲಿ ಮಾದೇವಪ್ಪರಿಗೆ ಬಹಳ ದೊಡ್ಡ ಅನ್ಯಾಯ ಆಗಿದೆ. ಮಾದೇವಪ್ಪನವರು ದಲಿತರ ಧ್ವನಿ, ದಲಿತರ ಏಳಿಗೆಗಾಗಿ ಶ್ರಮಿಸ್ತಾ ಇರೋದು ಇವತ್ತಿನ ಕೆಲವು ಮನುವಾದಿ ರಾಜಕಾರಣಿಗಳಿಗೆ ಸಹಿಸಲಾಗದೆ ಮಾದೇವಪ್ಪರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಮಾಡಿದ್ದಾರೆ. ನಾವು ಇದನ್ನ ಇಡೀ ರಾಜ್ಯಾದ್ಯಂತ ಖಂಡಿಸ್ತಾ ಸುಮ್ಮನೆ ಬಿಡಲ್ಲ. ಮುಂದಿನ ಸಂಪೂರ್ಣದಲ್ಲಿ ಅವ್ರಿಗೇನಾದ್ರೂ ದೊಡ್ಡ ಹುದ್ದೆ ಕೊಡ್ಲಿಲ್ಲ ಅಂತ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ದಲಿತ ಸಂಘಟನೆ ಆಗಿರ್ಲಿ, ದಲಿತ ಸಮೂಹ ಆಗಿರ್ಲಿ, ಅಲ್ಪಸಂಖ್ಯಾತ ಇರಲಿ, ಓಟ್ ಕೊಡ್ರೆ ಅವರನ್ನ ಹೀನಾಯವಾಗಿ ಸೋಸುವಂತ ಪ್ರಯತ್ನ ನಾವು ಮಾಡ್ತೀವಿ. ಮಂಜುನಾಥ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯವ್ರನ್ನ ಅಪ್ರೋಚ್ ಮಾಡ್ಬೇಕಾಗಿತ್ತು. ದಲಿತ ಏನು ಸಚಿವರಿದ್ದಾರೆ ಹಿಂದೆ ಆಗಿರುವಂತ ಸಚಿವರುಗಳನ್ನ ಯಾವ ರೀತಿ ಕೈ ಬಿಡಬೇಡಿ. ಇವತ್ತೇನಾದ್ರೂ ಸರ್ಕಾರ ಉಳಿದಿದೆ ಅಂದ್ರೆ ಅಲ್ಪಸಂಖ್ಯಾತರು, ದಲಿತರು ಅವರಿಂದ ಉಳಿದಿದೆ, ಅವ್ರನ್ನ ಕೈ ಬಿಡಬೇಡಿ ಅಂತ ಹೇಳ್ಬೇಕಾಗಿತ್ತು. ಅವರು ಮರ್ಮಾಚಿ ಯಾಕೋ ಮೌನವಾಗಿರೋದನ್ನ ನೋಡಿದ್ರೆ ದಲಿತ ಸಂಘಟನೆಗಳು ಅವರ ವಿರುದ್ಧ ನಿಲ್ಬೇಕಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ 8 ವರ್ಷ ನಡೀಬೇಕಂದ್ರೆ ಮಾದೇವಪ್ಪರ ಐಡಿಯಾ, ಸ್ಟ್ರಾಟಜಿ ಬಹಳ ಮುಖ್ಯ. ಸರ್ಕಾರ ಇವತ್ತೇನಾದ್ರೆ ಬಹಳ ಅಚ್ಚುಕಟ್ಟಾಗಿ ನಡೀತೈತೆ ಅಂದ್ರೆ ಮಾದೇವಪ್ಪರ ಇದೇ ನೇತೃತ್ವದಲ್ಲಿ ಸರ್ಕಾರ ಸುಭದ್ರವಾಗಿದೆ. ಅದನ್ನ ಮಾಡ್ತಿದ್ರೆ ನೀವು ದಯಮಾಡಿ ಮುಂದಿನ ದಿನಗಳಲ್ಲಿ ಕೈತರಿದು ಮಾದೇವಪ್ಪರಿಗೆ ಒಳ್ಳೆ ಸ್ಥಾನಮಾನ ನೀಡಲಿಲ್ಲ ಅಂತ ಅಂದ್ರೆ ಇಡೀ ದಲಿತ ಸಮೂಹ ನಿಮ್ಮ ವಿರುದ್ಧ ನಿಲ್ಲೋದು ಬಹಳ ದೂರ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಯಾವ ಇಲಾಖೆ ಕೊಡ್ಬೇಕು ಅಂತ ಆಗ್ರಹಿಸ್ತೀರಾ ಸರ್? ಮಾದೇವಪ್ಪರಿಗೆ ಮಂತ್ರಿ ಸ್ಥಾನನೇ ಕೊಡಬೇಕಾಗಿತ್ತು. ಆದ್ರೂ ಉಪಮುಖ್ಯಮಂತ್ರಿ ಸ್ಥಾನನಾದ್ರೆ ಖಂಡಿತ ಕೊಡಬೇಕು. ಹಾಗಾಗಿ ಸಮಾಜ ಕಲ್ಯಾಣ ಇಲಾಖೆನಾದ್ರೂ ಕೊಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಇರ್ಬೋದು. ನಾವು ಹಾಸನದಿಂದ, ಚನ್ನಪಟ್ಟಣದಿಂದ ಬಂದಿದ್ವಿ, ಮಂಜುನಾಥ್ ಅಂತ ಹೇಳಿ ಜಿಲ್ಲಾಧ್ಯಕ್ಷರು.